ಥೈರಾಯ್ಡ್ ಸಮಸ್ಯೆ ಇದ್ದವರು ಈ ಒಂದು ಆಹಾರನ ಸೇವನೆ ಮಾಡಬೇಡಿ. ಯಾವ್ದ್ಯಾವ್ದದು? 1 ಸೋಯಾಬೀನು, 2 ಕ್ಯಾಬೇಜು, 3 ಬ್ರೋಕೊಲಿ ಅಂತ ಕರಿತೀವಿ. ಇದನ್ನ ನೀವು ಊಟದಲ್ಲಿ ತಗೊಳ್ಳೇಬೇಡಿ ಅಂತಲ್ಲ, ಅದೆಲ್ಲ ನಾರಿನ ಪದಾರ್ಥ, ಪ್ರೋಟೀನ್ ಚೆನ್ನಾಗಿದೆ. ಆದ್ರೆ ಇವು ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಸೆಕ್ರೇಷನ್ ಮತ್ತೆ ಮೆಚುರೇಷನ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಆದ್ರಿಂದ ನೀವು ಆದಷ್ಟು ಕಮ್ಮಿ ಮಾಡಿ ನಿಮ್ಮ ಊಟದಲ್ಲಿ ಈ ಆಹಾರನ ಸೇರಿಸೋದು. ಮತ್ತೆ ಟೀ ಕಾಫಿನ ಕಮ್ಮಿ ತಗೊಳ್ಳಿ, ಇದು ನಿಮ್ಮ ಬಾಡಿ ಅಸಿಡಿಕ್ ಲೆವೆಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತೆ ಒಮೆಗಾ 6 ಫ್ಯಾಟಿ ಆಸಿಡ್ ಅಂದ್ರೆ ವೆಜಿಟೇಬಲ್ ಆಯಿಲ್ಸ್ ಅಂತ ಕರಿತೀವಿ, ಈಗ ಡಾಲ್ಡಾ ತುಪ್ಪ ಆಗಿರ್ಬೋದು, ಈ ತರ ಒಮೆಗಾ 6 ಫ್ಯಾಟಿ ಆಸಿಡ್ ಇರೋ ಆಹಾರಗಳನ್ನ ಕಮ್ಮಿ ತಗೊಳ್ಳಿ. ಈ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ನಿಮ್ಮ ಲಿವರ್ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಈ ತರ ಸಮಸ್ಯೆಗಳು ಆಗಬಾರ್ದು ಅಂತ ಅಂದ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಯಾರಾದ್ರೂ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಬೇಕು. ಲಿವರ್ ಅಲ್ಲಿ ಫ್ಯಾಟಿ ಅಕ್ಯುಮುಲೇಷನ್ ಜಾಸ್ತಿ ಆಗಿರುತ್ತೆ, ಆ ಫ್ಯಾಟ್ ನ ಕಮ್ಮಿ ಮಾಡಬೇಕು. ನೀವು ಹೆಚ್ಚು ಫ್ಯಾಟ್ ಇರೋ ಫುಡ್ ನ ತಗೊಳ್ಳೋ ಹಾಗಿಲ್ಲ. ಓಕೆ, ಮತ್ತೆ ಇರೋ ಫ್ಯಾಟ್ನ ಕಮ್ಮಿ ಮಾಡ್ಕೋಬೇಕಂದ್ರೂ ಕೂಡ ನೀವು ಒಳ್ಳೆ ಡಯಟ್ನ ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಡಯಟ್ ಆಗತ್ತೆ ಇದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ನಿಮ್ಗೆ ಅದನ್ನು ಒದಗಿಸೋ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಯೋಗ ಬೇಕಾದರೆ ಅದನ್ನು ಕೂಡ ಹೇಳಿ, ನಾನು ನಿಮ್ಗೆ ಅದು ಒದಗಿಸೋ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ಅದನ್ನು ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.